ಇನ್ನು ಕೇಳುತ್ತಿದ್ದೀರಿ. ಕಲಾವಿದೆ ಲೀಲಾವತಿ ಪಂಚಭಾಷಾ ತಾರೆ, ರಂಗಭೂಮಿ ಹಿನ್ನೆಲೆಯಿಂದ ಚಿತ್ರರಂಗಕ್ಕೆ ಬಂದವರು. ಶಂಕರ್ ಸಿಂಗ್, ಸುಬೈ ನಾಯ್ಡು, ಗುಬ್ಬಿ ಕಂಪನಿಗಳಿಂದ ಆರಂಭಿಸಿ 80-90ರ ದಶಕದವರೆಗೆ ಸಕ್ರಿಯವಾಗಿ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡವರು. ಲಕ್ಷಾಂತರ ಹೃದಯಗಳನ್ನು ಗೆದ್ದವರು. ಆಕಾಶವಾಣಿ ಜೊತೆ ಅವರು ಮಾತನಾಡಿದ್ದರು. ಆ ನೆನಪು. ನಾನ್ ನಿಜವಾಗ್ಲೂ ಯಾವ ಆಕರ್ಷಣೆಗೋ ಸಿನಿಮಾಗೆ ಸೇರ್ಲಿಲ್ಲ. ನನ್ನ ಜೀವನಕ್ಕೋಸ್ಕರ ಕಲೆನ ನಾನು ಅವಲಂಬಿಸ್ಕೊಂಡೆ. ಆದ್ರೆ ನನ್ನ ಕಾಲದಲ್ಲಿ ನಟ ನಟಿಯರು ತುಂಬಾ ಕಮ್ಮಿ ಇದ್ರು. ಆದ್ರೆ ಅಷ್ಟೇ ಬೆಲೆ ಅವರಿಗಿತ್ತು. ಎಲ್ರೂ ಒಂದು ಒಳ್ಳೆ ಕಲಾವಿದರನ್ನ ಹುಡ್ಕೊಂಡು ಬಂದು ಈ ಪಾತ್ರ ನೀವು ಮಾಡ್ಬೇಕು, ಈ ಪಾತ್ರ ನೀವು ಮಾಡ್ಬೇಕು ಅಂತ ಕೇಳುವಂತ ಕಾಲ. ಅದಕ್ಕೆ ಅಷ್ಟು ಗೌರವನೂ ಇತ್ತು. ನಾಯಕ ನಟರ ಬಗ್ಗೆ ಹೇಳೋದಾದ್ರೆ, ನಾನು ಬೇರೆ ಬೇರೆ ನಟರ ಜೊತೆಲಿ ಹೆಚ್ಚಾಗಿ ಅಭಿನಯಿಸ್ಲಿಲ್ಲ. ಡಾಕ್ಟರ್ ರಾಜು ಅವರ ಜೊತೆಲೇ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ. ಅವರ ಬಗ್ಗೆ ಹೇಳ್ಬೇಕಾದ್ರೆ, ಹಳ್ಳಿಯಿಂದ ಡೆಲ್ಲಿವರೆಗೂ ಪ್ರತಿಯೊಬ್ಬರ ಮನೆ ಮಾತಾಗಿದೆ ಅವ್ರೆಂಥ ನಟರು ಹೇಗೆ ಅಂತ. ಇನ್ನು ಲೀಲಾವತಿ ಸ್ಪೆಷಲ್ ಆಗಿ ಹೊಗಳಿ ಹೇಳ್ಬೇಕಾದ್ದೇನಿಲ್ಲ. ಉದಯ್ ಕುಮಾರ್ ಅವರು ಇನ್ನೊಂದು ಶ್ರೇಷ್ಠ ನಟರು. ಅವ್ರ ಜೊತೆಲಿ ನಟಿಸುವಾಗ ಒಳ್ಳೆ ಹುಮ್ಮಸ್ ಬರ್ತಾ ಇತ್ತು. ಅವ್ರ ಡೈಲಾಗ್ಸ್ ಮಾತ್ರ. ಆಮೇಲೆ ಹೆಚ್ಚು ಕಡಿಮೆ ನಾನಾಗ ನಟಿಸುವಾಗ ಎಲ್ಲಾ ನಟರು ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಪ್ರತಿಯೊಬ್ಬರಿಗೂ ಆ ಶ್ರದ್ಧೆ ಇತ್ತು. ನಾವು ನಮ್ಮ ಪಾತ್ರಗಳನ್ನ ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು ಅನ್ನೋ ಉತ್ಸಾಹ ಪ್ರತಿಯೊಬ್ಬರಲ್ಲಿ ಇತ್ತು. ಅದರಿಂದ ಪ್ರತಿಯೊಬ್ಬರ ಪಾತ್ರನೂ ಚೆನ್ನಾಗಾಗ್ತಿತ್ತು. ಅಂದ್ರೆ ಒಂದು ಆರೋಗ್ಯಕರವಾದ ಕಾಂಪಿಟೇಷನ್, ಸ್ಪರ್ಧೆ ಇತ್ತು ಖಂಡಿತ. ಈ ಸಂದರ್ಭದಲ್ಲಿ ನಂಗೊಂದು ಜ್ಞಾಪಕ ಬರುತ್ತೆ. ಜೀವಿಯರು ಭೂದಾನ ಚಿತ್ರ ತೆಗೆದ್ರು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಪಾತ್ರ ವಹಿಸಿದ್ದೇವೆ. ಅದು ಒಂದು ಒಳ್ಳೆ ಚಿತ್ರನೇ. ಆ ಚಿತ್ರದಲ್ಲಿ ಬೇರೆ ಯಾವ ನಟರೇ ಆಗಿದ್ರೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಲೀಲಾವತಿಗೆ ತಂದೆ ಪಾತ್ರ ಮಾಡೋಕೆ ಒಪ್ತಾ ಇರ್ಲಿಲ್ಲ. ಅವರಿಗೆ ತಂದೆ ಪಾತ್ರ ಅನ್ನೋದಕ್ಕಿಂತಲೂ ಆ ಪಾತ್ರ ಎಷ್ಟು ಶ್ರೇಷ್ಠವಾದ್ದು, ಅದ್ರಲ್ಲಿ ಎಷ್ಟು ಅಭಿನಯನ ತುಂಬಿಸಬಹುದು, ಅದು ಒಳ್ಳೆ ಪಾತ್ರ ಅಂತ ತಿಳ್ಕೊಂಡು ಆವತ್ತಿನ ದಿವಸ, ಅವರಿಗೂ ಚಿಕ್ಕ ವಯಸ್ಸು, ಆಗ ಅವರು ನಮ್ಮ 3 ಜನರಿಗೂ ತಂದೆ ಪಾತ್ರ ಮಾಡಿದ್ದಾರೆ. ಆ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ಬೇಕು. ಅಂದ್ರೆ ಅವರು ಅವಾಗ ಕಲೆಗೆನೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ರು. ತಂದೆ ಮಗನ ಪಾತ್ರ ಅಂತ ಅಲ್ಲ, ಕಲೆಗೆ ಮುಖ್ಯ ಪ್ರಾಧಾನ್ಯತೆ. ಚಿತ್ರರಂಗ ಬೆಳೀತಾ ಇದೆ, ಹಿಮಾಲಯ ಪರ್ವತದಷ್ಟು ಬೆಳೀತಾ ಇದೆ. ಆದ್ರೆ ಅದು ಎಲ್ಲಿ ಕುಸಿದು ಬೀಳುತ್ತೋ ಅಂತ ಭಯ ಆಗುತ್ತೆ. ಅದು ಕುಸಿದು ಬೀಳದಿದ್ದ ಹಾಗೆ ನಮ್ಮ ಚಿತ್ರರಂಗನ ಕಾಪಾಡಿದ್ರೆ ಸಾಕು. ಆವತ್ತಿನ ಚಿತ್ರಗಳಿಗೆ ಇಷ್ಟು ಖರ್ಚು ಮಾಡೋಷ್ಟು ಶಕ್ತಿ ಇರ್ಲಿಲ್ಲ ನಿರ್ಮಾಪಕರಿಗೆ. ಆದ್ರೂ ಚಿತ್ರಕಥೆ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಆ ಚಿತ್ರ ನೋಡಿದಾಗ ಏನೋ ಒಂದು ಮಾರ್ಗದರ್ಶನ ಅದರಲ್ಲಿ ಕಾಣಿಸ್ತಾ ಇತ್ತು. ಇವತ್ತಿಗೂ ನಮ್ಮ ಹಳೆ ಚಿತ್ರಗಳು ಬಂದಾಗ ಜನ ತುಂಬಾ ಪ್ರೀತಿಯಿಂದ. ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಡಿಕೆ ಸುಮತಿ. ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಭಾರತ ಜನನಿಯ ತನುಜಾತೆ ಜಯಯೇ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಜೈ ರಾಜರಾಜೇಶ್ವರಿ, ಜೈ ಭುವನೇಶ್ವರಿ. ಕನ್ನಡ ರತ್ನ ಭಂಡಾರ ಕೇಳಿದ ಎಲ್ಲ ನಮ್ಮ ಕನ್ನಡದ ಕಣ್ಮಣಿಗಳಿಗೆ ಧನ್ಯವಾದಗಳು, ನಮಸ್ಕಾರಗಳು ಸ್ನೇಹಿತರೆ, ವಂದನೆಗಳು. ಕನ್ನಡ ರತ್ನ ಭಂಡಾರ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ವ್ಯಾಯಾಮ